ಎಲ್ಲ ಕೆಲಸನೂ ನಾನೇ ಮಾಡಿ ಸಾಯ್ಬೇಕು. ಏನ್ ಮಕ್ಳು ಏನೋ ತುಟ್ಬಿಟ್ರು ನಾನು ಹೊಟ್ಟೆ ಉರ್ಸಕ್ಕೆ ಇತ್ಲು ಕಡ್ಡಿ ಎತ್ತಿ ಅತ್ತಾಗ ಮಡಗೋದಿಲ್ಲ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಮೊಬೈಲ್ ನೋಡ್ಕೊಂಡ್ ಕೂತಿರೋದು. ಒತ್ತಡ ಬಿಟ್ಟು ಕಣ್ಣು ಬಿಡಿ ಎಲ್ಲಿ ಬಿಡ್ತಾರೆ, ಕಣ್ಣು ನೋವು ಬರಲ್ವಾ ಅದಕ್ಕೆ. ಮುಸ್ಸಂಜೆ ಆದ್ರೂ ಎಷ್ಟೊತ್ತಾದ್ರೂ ದಬಕಂದೆ ಮನ್ಗಿರ್ತವೆ. ನಮ್ಮ ಕಾಲದಲ್ಲೆಲ್ಲ ಹಿಂಗೆಲ್ಲ ಇರ್ಲಿಲ್ಲ ಕಣಪ್ಪ. ಅವ್ರ ಕಾಲೇ ತೋರಿಸಿದ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ದೋ ಕೆಲಸನ. ಆಳ್ಬಸ್ತಿ ಅವು ಒಂದ್ ಕೆಲಸನಾರು ಮಾಡ್ಕೊಡೋದಿಲ್ಲ. ಅದೇನಂತ ಉಟ್ಬಿಟ್ರು ನನ್ನ ಹೊಟ್ಟೆಲ್ ನೀವು ಕೂತಿರೋದು ನೋಡಿ ಕೂತಿರ್ದ ಗರಡ್ಗಂಬ ಕೂತವೆ. ಟವಲ್ನ ಎಲ್ಲಿಂದ ಅಲ್ಲೇ ತಂದು ಬಿಸಾಕ್ಬಿಡ್ತೀರಾ. ನಿಮ್ಮ ತಾತ ಬಂದು ಎತ್ತಿಕ್ತಾರೆ ಟವಲ್ನ. ಸ್ನಾನಕ್ಕೆ ಹೋಯ್ತೀರಾ, ಅಂಡರ್ವೇರ್ನು ನಾವೇ ತಂದ್ಕೊಡ್ಬೇಕು, ಬನೀನು ನಾವೇ ತಂದ್ಕೊಡು, ಟವಲ್ನು ನಾವೇ ತಂದ್ಕೊಡ್ಬೇಕು. ಅದನ್ನು ಕೂಡ ಅಲ್ಲಲ್ಲೇ ಬಿಸಾಕಿರ್ತೀವಿ. ನೀವು ಹಾಲು ಕೆಟ್ಟೋದ್ವಾ ನಿಮ್ಮ ಹಿಂದೆಗಡೆ ಓಡಾಡಕ್ಕೆ ಟವಲ್ ಇಟ್ಕೊಂಡು ನಾವು. ಆ ಪಕ್ಕದ ಮನೆ ಹುಡುಗರು ನೋಡಿ ಕಲ್ತ್ಕೊಳ್ಳಿ. ಅವ್ರ ಅಮ್ಮಂಗೆ ಎಷ್ಟು ಹೆಲ್ಪ್ ಮಾಡ್ಕೊಡ್ತಾರೆ. ಆ ಅಮ್ಮ ಬಟ್ಟೆ ಒಗಿದ್ರೆ ಅವ್ರು ಜಾಲ್ಸ್ ಹಾಕಿ ಒಣಗಾಕ್ತಾರಂತೆ. ಅವ್ರು ಅಡುಗೆ ಮಾಡಿದ್ರೆ ಅವ್ರು ತರಕಾರಿ ಕಟ್ ಮಾಡ್ಕೊಡ್ತಾರಂತೆ. ನೀವು ಇದ್ದೀರಾ ದಂಡಕ್ಕೆ. ಅವ್ರ ಕಾಲ್ದಸಿಲ್ ನುಗ್ರಿ ನೀವು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಬಾಳ್ಗಷ್ಟು ಬೆಂಕಿ ಹಾಕ.